ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಎಲ್ಲಿಂದನೂ ಸ್ಟಾರ್ಟ್ ಆಗ್ತಾಯಿದೆ ಅಂದ್ಕೋಬೇಡಿ. ರಂಗೋಲಿ ಗಾರ್ಡನ್ ಇದು ಬೆಂಗಳೂರು ನೆಹರು ಕಾಲೇಜ್ ಗ್ರೌಂಡಲ್ಲಿ ಬರೋವಂಥದ್ದು. ಸೊ ರಂಗೋಲಿ ಗಾರ್ಡನ್ ಅಂತ ಹಾಕಿದ್ರೆ, ಬ್ಯಾಂಗ್ಳೂರು ಅಂತ ಹಾಕಿದ್ರೆ ಇದು ನಿಮಗೆ ಲೊಕೇಶನ್ ತೋರಿಸುತ್ತೆ. ಹಳ್ಳಿ ಶೈಲಿ ಅಂದರೆ ಎಲ್ಲ ರೀತಿ ಹಳ್ಳಿ ಶೈಲಿಯಲ್ಲೂ ಇಲ್ಲಿ ಅವರು ರೀಕ್ರಿಯೇಷನ್ ಮಾಡಿದ್ದಾರೆ. ನೋಡೋಕೆ ಎರಡು ಕಣ್ಣು ಸಾಲದು. ಒಂಥರ ಹಳ್ಳಿಲೇ ಇದ್ದೀನೇನೋ ಅನ್ನೋ ಥರ ಫೀಲ್ ಆಯಿತು. ಇದು ಬಂದು ನಾವು ಹೋಗಿ ಲಾಸ್ಟ್ ಮಂತ್ ಹೋಗಿರೋದು. ನಾನು ಆ ವಿಡಿಯೋನ ಹಾಕೇ ಇರಲಿಲ್ಲ. ಸೊ ಹಾಕೋಣ, ಇನ್ಫಾರ್ಮೇಷನ್ ಸಿಗುತ್ತೆ. ನೋಡದೇ ಇರೋರು ಅಟ್ಲೀಸ್ಟ್ ನೋಡ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಹಳ್ಳಿ ಲೈಫ್ ಏನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ, ನಾವು ಸಿಟಿಲಿ ಬೆಳೆದಿರೋದು. ಸೊ ನಮಗಿಂತ ಹಳೆಯವರು ಅಂದರೆ ಅವರೆಲ್ಲ ಜೀವನ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರು ಆಗಿದ್ದರಿಂದ ನನಗೂ ಅಷ್ಟು ಹಳ್ಳಿ ಶೈಲಿ ಗೊತ್ತಿಲ್ಲ. ಸೊ ನನಗೆ ನೋಡಿ ಒಂಥರ ಖುಷಿ ಆಗ್ತಾಯಿತ್ತು. ನನ್ನ ಮಗಳಂತೂ ಫುಲ್ಲು ಅಮ್ಮ ಅಲ್ಲಿ ನೋಡು ನಾಯಿ ಐತೆ, ಅಲ್ಲಿ ನೋಡು ಅಂಬ ಐತೆ ಅಂದ್ಕೊಂಡು ಎಲ್ಲ ತೋರಿಸೋಡು. ಪ್ರತಿಯೊಂದು ನೋಡಿ ಅಲ್ಲಿ ಒಂದು ಜರಡಿ ಮಾಡೋದ್ರಿಂದ ಹಿಡಿದು ಆಗಿನ ಕಾಲದಲ್ಲಿ ಎಣ್ಣೆ ಹಚ್ಚಿ ತಲೆ ಬಾಚೋದು, ಏನೇನು ಆಟ ಆಡ್ತಾಯಿದ್ರು ಅದೆಲ್ಲ ಇದೆ. ನಾವು ಆಟ ಆಡಿದ್ದೀವಿ. ಇದರಲ್ಲಿ ತುಂಬ ರಿಲೇಟೆಡ್ ಆಟಗಳಾಗಲಿ, ಆ ಶೈಲಿ ಹಳೆ ಕಾಲದಲ್ಲಿ ಒಂದು ಜರಡಿ ಕೂತ್ಕೊಂಡು ಜರಡಿ ಮಾಡೋದು. ಈಗ ಯಾರೂ ಮಾಡೋದೂ ಇಲ್ಲ ಜರಡಿನ. ಒಬ್ರಿಗೊಬ್ರು ಟೈಮೇ ಕೊಡೋಲ್ಲ, ಮೊಬೈಲು ಈ ಥರ. ನಾನು ಚಿಕ್ಕವಳಿದ್ದಾಗ ತಕ್ಕಡಿನ ನೋಡಿದ್ದೆ. ಸೊ ಅದನ್ನು ಇಲ್ಲಿ ನೋಡಿ ಖುಷಿ ಆಯಿತು. ನಾನೊಂದು 5ನೇ ಕ್ಲಾಸ್ ಇರೋವರೆಗೂ ತಕ್ಕಡಿಲಿ ಕೆಲವೊಂದು ಕಡೆ ಯೂಸ್ ಮಾಡ್ತಾಯಿದ್ದದನ್ನು ನೋಡಿದೆ. ಅದಾದಮೇಲೆ ಎಲ್ಲ ಬೊಟ್ಟಿಟ್ಬಿಟ್ಟು ತೂಕ ಹಾಕೋದು ಬಂತು. ಆಮೇಲೆ ಕರೆಂಟ್ ಮಿಷಿನ್ ಬಂತು. ಸೊ ನೋಡಿ, ಅದು ಆಲೂಗಡ್ಡೆ ಇದ್ದಂಗೆ ಇದೆ, ಮೆಣಸಿನ್ಕಾಯಿ ಇದ್ದಂಗೆ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೋಡಿ, ಇದು ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ಲ ಅದು. ಅಂದರೆ ಹಳೆ ಕಾಲದಲ್ಲಿ ಏನು ಹೆಸರು ಕರಿತಾಯಿದ್ರು, ಶಿಂಪಿಗನ ಮನೆ ಅಂತ. ಶಿಂಪಿಗನ ಅಂದರೆ ಹೊಲಿಗೆ ಮಾಡ್ತಾರಲ್ಲ, ಬ್ಲೌಸ್ ಹೊಲಿತಾರಲ್ಲ, ಅವ್ರನ್ನ ಆ ಥರ ಕರೀತಾರೆ. ಸೊ ಪ್ರತಿಯೊಂದು ಎಷ್ಟು ನೀಟಾಗಿ ತೋರಿಸಿದ್ದಾರೆ ಅಂದರೆ ಅಷ್ಟು ನೀಟಾಗಿ ತೋರಿಸಿದ್ದಾರೆ. ಇದರಲ್ಲಿ ಎಷ್ಟೊಂದು ಹಳೆ ಕಾಲದಿದೆ, ಅದನ್ನೆಲ್ಲ ನಾನು ನೋಡೇ ಇಲ್ಲ. ನೋಡಿ ಖುಷಿ ಆಯಿತು. ಈಗಲೂ ಹಳ್ಳಿಗಳ ಕಡೆ ಇದೇ ರೀತಿ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಮ್ಗೆ ಯಾರು ಹಳ್ಳಿಗಳ ಕಡೆ ಪರಿಚಯನೂ ಇಲ್ಲ, ಮತ್ತು ನಾವು ಹೋಗೋದು ಇಲ್ಲ. ನಮ್ಗೆ ಯಾರೂ ಆ ಥರ ರಿಲೇಟಿವ್ಸ್ ಅಂತಲೂ ಇಲ್ಲ, ಯಾರು ಇನ್ವೈಟ್ ಕೂಡ ಮಾಡಲ್ಲ. ಸೊ ಹಂಗಾಗಿ ನಮ್ಗೆ ಹಳ್ಳಿಗೂ ನಮಗೂ ತುಂಬಾ ದೂರ. ಅದನ್ನು ನನಗೆ ನೋಡಿನೇ ಸ್ವತಃ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗೇನು ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಮೊಬೈಲ್ ನೋಡ್ಕೊತೀವಿ, ಮತ್ತು ಮಲ್ಕೊತೀವಿ, ಬೆಳಗ್ಗೆ ಎದ್ದೇಳ್ತೀವಿ, ಅದೇ ಆ್ಯಸ್ ಇಟ್ ಈಸ್. ಏನಾದ್ರು ಟೈಮ್ ಸಿಕ್ಕರೆ ಫಿಲಮ್ಗೆ ಹೋಗು, ಹೊರಗಡೆ ಹೋಗು, ತಿನ್ಕೊಂಡು ಬಾ, ಆ ಥರ. ಬಟ್ ಆವಾಗಿನ ಕಾಲದಲ್ಲಿ ಒಬ್ರಿಗೊಬ್ರು ಟೈಮ್ ಕೊಡೋರು, ಫ್ಯಾಮಿಲಿಗೆ ಟೈಮ್ ಕೊಡೋರು, ಅದೆಲ್ಲ ಮತ್ತೆ ಸಿಗೋದಿಲ್ಲ. ನೋಡಿನೇ ಒಂಥರ ಖುಷಿ ಆಯಿತು. ಸೊ ನನ್ನ ಮಗಳಿಗೂ ಒಂಥರ ಹೊಸ್ದಾಗಿ ಏನೋ ತೋರಿಸ್ದಾಗ ನನಗೆ ಅಷ್ಟು ಆಶ್ಚರ್ಯವಾಗಿದೆ. ಅಂದರೆ ಇನ್ನು ನನ್ನ ಮಗಳಿಗೆ ಹೆಂಗಿರುತ್ತೆ ಹೇಳಿ. ಸೊ ಪ್ರತಿಯೊಂದು ನೋಡಿ, ಮಂಗಳೂರು ಮನೆ ಶೈಲಿ ಎಲ್ಲ ಇದೆ. ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ. ಮಕ್ಕಳನ್ನು ಸಂಜೆ ಹೊತ್ತು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ಯಾಕಂದರೆ ತುಂಬ ಸೊಳ್ಳೆಗಳು. ಇನ್ನೇನು ನಾವು ಹೋದಾಗೇ ಅಲ್ಲಿಗೆ 5 o'clock 5:10 ಆಗಿತ್ತು. ಸೊ ಎಲ್ಲ ರೌಂಡ್ ಹಾಕ್ಕೊಂಬರೋಷ್ಟೊತ್ತಿಗೆ 6 ಗಂಟೆ ಆಗೋಯಿತು. ಫುಲ್ಲು ಸೊಳ್ಳೆಗಳು ಜಾಸ್ತಿ ಆಗೋಯಿತು. ಸೊ ಸ್ವಲ್ಪ 3:30 ಹಂಗೆ ರೀಚ್ ಆದರೆ ನೀವು ನಿಧಾನಕ್ಕೆ ನೋಡ್ಕೊಂಡೆಲ್ಲ ಬರೋದಕ್ಕೆ 1.5 hour 2 hours ಬೇಕು. ಸೊ ಅಷ್ಟು ನಿಮಗೆ ಸೊಳ್ಳೆಗಳು ಸಿಗಲ್ಲ. ನನ್ನ ಒಪಿನಿಯನ್, ಪರ್ಸ್ನಲ್ ಒಪಿನಿಯನ್, ಮಕ್ಳುಗಳಿರೋರು. ಸೊ ಇದು ಬಂದು ಶಾನ್ಭೋಗ್ರ ಮನೆ ಅಂತ, ಕುಲಕರ್ಣಿ ಅಂತಾರಲ್ಲ ಅವ್ರದ್ದು ಮನೆ. ಇದೆಲ್ಲ ಫಿಲಮಲ್ಲಿ ನೋಡಿದ್ದೀವಿ, ರಾಜ್ಕುಮಾರ್ ಫಿಲಮಲ್ಲಿ. ಸೊ ಎತ್ತಿನ ಗಾಡಿ ಆಗಿರ್ಬೋದು, ಎಲ್ಲ ನಿಮ್ಗೆ ಯಾವ ರೀತಿ ಕೇಳ್ತಿರೋ ಆ ರೀತಿ ಎಲ್ಲ ಶೈಲಿ ಮನೆತನದ್ದು, ಹಳೆ ಕಾಲದ್ದು ಎಲ್ಲ ಥರ ಇದೆ. ಮತ್ತು ಅದ್ರದ್ದು ಸೌಂಡ್ ಕೂಡ ಅವ್ರು ಪ್ಲೇ ಮಾಡ್ತಾರೆ. ಅದ್ರದ್ದು ಏನು ರಿಲೇಟೆಡ್ ಏನಂತಾರೆ, ಅದರದ್ದು ಚರಿತ್ರೆ ಇರುತ್ತಲ್ಲ. ಈಗ ನೋಡಿ, ಈಗ ಶಾನ್ಭೋಗನ ಮನೆ ಅಂದ್ರೇ ಅದರಲ್ಲಿ ಹೇಗಿರುತ್ತೆ, ಅಂಬಿಗ ಮನೆ ಅಂದರೆ ಅದರಲ್ಲಿ ಏನು ಮಾಡ್ತಾರೆ, ಶಿಂಪಿಗನ ಮನೆ ಅಂದರೆ ಅದರಲ್ಲಿ ಏನು, ಎಲ್ಲ ಒಂದು ಹಸು ಹತ್ರ ಹೋದರೆ ಹಸುದು ಸೌಂಡ್ ಬರೋದು ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಹಾಕ್ತಾಯಿರ್ತಾರೆ. ನಾವು ಅಷ್ಟು ಗಮನ ಕೊಟ್ಟು ಕೇಳಿಸ್ಕೊಂಡು ಹೋದ್ವಿ ಅಂದರೆ ಎಲ್ಲ ತಲೆ ಹೋಗುತ್ತೆ. ನಾವು ಅಷ್ಟು ಗಮನ ಅಂತೂ ಕೊಡಲಿಲ್ಲ ನಾನು. ಯಾಕಂದರೆ ನಾನು ವೀಡಿಯೋ ಮಾಡಬೇಕು ಅನ್ನೋದ್ರಲ್ಲೇ ಇತ್ತು ನನ್ನ ತಲೆ ಎಲ್ಲ. ಸೊ ಕೆಲವೊಂದನ್ನು ನಾನು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ, ಕೆಲವೊಂದನ್ನು ಕೇಳಿಸ್ಕೊಳಕ್ಕಾಗಲ್ಲ. ಹಾಗೆ ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ. ಯಾಕೆಂದರೆ 6 o'clock ಕ್ಲೋಸ್ ಆಗುತ್ತೆ ಅದು.
ಆಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಮಗುಗೆ ಹಾಲು ಕುಡಿಸೋದಾಗಲಿ, ತೊಟ್ಲು, ಹಳೆ ಕಾಲದ ತೊಟ್ಲು ನೋಡಿ ಹೇಗಿದೆ ಅಂತ. ಇವಾಗೆಲ್ಲ ಆ ಥರ ಬರೋದೂ ಇಲ್ಲ. ಅದನ್ನು ಅಷ್ಟು ನೀಟಾಗಿ ಅದೇ ಒರಿಜಿನಲ್ ಥರನೇ ಮಾಡಿದಾರಲ್ಲ, ಅದನ್ನು ನೋಡೋಕ್ಕೆ ಖುಷಿ ಇದೆ ನೋಡಿ. ಹಸುಗಳು ಒಂದು ಸೆಕೆಂಡ್ ನೋಡಿದ್ರೆ ಅದು ಒರಿಜಿನಲ್ ಅನಿಸುತ್ತೆ ಫಸ್ಟು. ಆಮೇಲೆ ನಾವು ದಿಟ್ಟಿಸಿ ನೋಡಿದಾಗ ಅದು ಹೀಗೆ ಏನು ಈ ಥರ ಮಾಡಿಟ್ಟಿರೋದು ಅಂತ ಗೊತ್ತಾಗಬೇಕು. ಅಷ್ಟು ಒರಿಜಿನಲಿಟಿಯಾಗಿ ಮಾಡಿದ್ದಾರೆ ಅವರು. ನೇಗಿಲು, ಇದನ್ನೇನಂತಾರೆ ಅಂತ ಗೊತ್ತಿಲ್ಲ, ಟಯರ್ ಥರ ಇದೆಲ್ಲ ಅದು. ಅದೆಲ್ಲ ನಮಗೆ ಗೊತ್ತಿಲ್ಲ ಅಂದರೆ ಇನ್ನು ನಮ್ಮ ಮಕ್ಕಳಿಗೆ ಹೇಗೆ? ಅಟ್ಲೀಸ್ಟ್ ಇದೊಂದು ರೀಕ್ರಿಯೇಷನ್ ಇದೆ ಅಲ್ಲ, ಅದನ್ನು ಓಡ್ಸೋಕ್ಕಾದರೂ ಇದು ಇನ್ನೊಂದು 2-3 ವರ್ಷ ಬಿಟ್ಟು ಕರ್ಕೊಂಡು ಹೋದ್ರು ನನ್ನ ಮಗಳಿಗೆ ಇದೆಲ್ಲ ಇದು ಅಂತ ಹೇಳ್ಕೊಂಬಂದ್ರು ಅವಳಿಗೆ ಇನ್ನೂ ಮತ್ತೆ ಖುಷಿ ಆಗುತ್ತೆ. ನಮಗೆ ಇನ್ನೊಂದು ಸತಿ ನೋಡಬೇಕು ಅನಿಸುತ್ತೆ. ಯಾಕೆಂದರೆ ಹಳ್ಳಿ ಶೈಲಿಲಿ ಇರಲ್ಲ ನಾವು. ಸೊ ಯಾವಾಗಲೂ ಈ ಟ್ರಾಫಿಕ್ಕು, ಈ ವರ್ಕ್ ಪ್ರೆಷರು, ಅದು ಇದು ಅನ್ನೋ ಬದಲು ಒಂದಿನ ಹೋಗಿ 1-2 ಅವರ್ಸ್ ಇಲ್ಲಿ ಓಡಾಡ್ಕೊಂಬಂದ್ರೇ ಸಾಕು ಅನಿಸುತ್ತೆ. ಒಳ್ಳೆ ಮಸ್ತ್ ವಾಕ್ ಆದಂಗೂ ಆಗುತ್ತೆ. ಬರೋಷ್ಟೊತ್ತಿಗೆ ಫುಲ್ ನೋಡ್ಕೊಂಬರೋಷ್ಟರಲ್ಲಿ ಜೋಶಲ್ಲಿರ್ತೀವಿ. ರಿಟರ್ನ್ ಬರೋಷ್ಟೊತ್ತಿಗೆ ಕಾಲು ನೋವು ಬರುತ್ತೆ. ಬಟ್ ಆದರೂ ಎಲ್ಲೂ ನಿಮಗೆ ಏನು ನೋಡೋದು ಬಿಡು ಇದನ್ನು ಅನ್ನೋ ಥರ ಬೋರ್ ಆಗಲ್ಲ. ಅಷ್ಟು ಚೆನ್ನಾಗಿ ಏನಂತಾರೆ ಅಟ್ರ್ಯಾಕ್ಟ್ ಆಗುತ್ತೆ ಪ್ರತಿಯೊಂದೂ. ಅಯ್ಯೋ ಇದು ನೋಡು, ಅಯ್ಯೋ ಅದು ನೋಡು, ಇದು ಆ ಥರ ಮನೆ ಅಂತನ, ಈ ಥರ ಮನೆತನ, ಇದು ಅದು ಅಂದ್ಕೊಂಡು ಒಂದೊಂದೇ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದು ನೋಡಿ. ಪಂಚಾಯತಿ ಕಟ್ಟೆ, ಅವಾಗೆಲ್ಲ ಪಂಚಾಯತಿ ಕಟ್ಟೆ ಇರ್ತಾಯಿತ್ತು. ಸೊ ಅದನ್ನು ಅಷ್ಟು ಆ್ಯಸ್ ಇಟ್ ಈಸ್ ಆಗಿ ಮಾಡಿದ್ದಾರೆ. ಯಾವುದು ನೋಡಿ ಪಂಚೆ, ಅದು ಮೇಲೆಗಡೆ ಕೋಟ್ ಥರದ್ದು ಏನಂತಾರೆ ಅದನ್ನು, ಏನೋ ಅಂತಾರೆ, ನನಗದು ಹೆಸರು ಮರ್ತೋಗಿದೆ. ನಿಮ್ಗೆ ಯಾರಿಗಾರು ಗೊತ್ತಿರೋ ಕಮೆಂಟ್ ಮಾಡಿ. ನೋಡಿ ಬಾವಿಕಟ್ಟೆ, ನಮ್ಮಮ್ಮ ಅವರು ಬಾವಿಕಟ್ಟೆ, ನಮ್ಮ ಆಂಟಿಯವರೆಲ್ಲ ನೀರು ಸೇದೋರು ಅಂತ ಹೇಳೋರು. ಬಾವಿಕಟ್ಟೆ ಎಲ್ಲ ಇತ್ತು ಅಂತ. ನಮ್ಮ ಕಾಲದಲ್ಲಿ ಬಾವಿ ಹತ್ರ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಏನು ಅಯ್ಯೋ ಬಾವಿ ಹತ್ರನ ಬಿದ್ದು ಹೋಗ್ತವೆ ಮಕ್ಕಳು ಅನ್ನೋರು. ಅವರು ನಮ್ಮ ಅಜ್ಜಿ ಅವರೆಲ್ಲ ಬಾವಿಯಿಂದ ನೀರು ಸೇದಿದ್ದಾರೆ. ನಾವಂತೂ ಒಂದಿನಕ್ಕೂ ಸೇದಿರೋ. ನಾವೇನಿದು ತೊಟ್ಟಿಯಿಂದ ನೀರು ಸೇದಿರೋದು. ನಾವು ಮನೇಲಿರುತ್ತಲ್ಲ 3-4 ರಿಂಗದು ತೊಟ್ಟಿ ಬರುತ್ತಲ್ಲ ನೀರಿಂದು, ಅದರಲ್ಲಿ ನೀರು ಸೇದಿದ್ದೀವಿ. ಇದು ನೋಡಿ ಮಾರ್ಕೊಂಡು ಹೋಗ್ತಾ ಇರೋದು. ನಾಯಿನೂ ಅಷ್ಟೇ, ಒರಿಜಿನಲ್ ನಾಯಿ ಏನೋ ಅಂದ್ಕೋಬೇಕು ಒಂದು ಸೆಕೆಂಡು. ಹಾಗೆ ಪ್ರತಿಯೊಂದು ಅಷ್ಟು ನೀಟಾಗಿ ಮಾಡಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅನ್ನಬೇಕು. ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದು ನಮ್ಮ ಮನೆಗೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ 12 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದ್ಕೊಂಡೆ ನಾನು ಈಗ ಹೋಗಿದ್ದೀನಿ. ಇದು ಆಲ್ಮೋಸ್ಟ್ 4-5 ಇಯರ್ಸಿಂದನೇ ಇದೆ ಅಂತೆ. ಅದಕ್ಕೂ ಮುಂಚೆಯಿಂದ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ತುಂಬ ಜನ ಹೋಗಿದ್ದೀವಿ ಅಂತ ಹೇಳೋರು. ಬಟ್ ನಾವು ಹೋಗೋಕ್ಕಾಗಿರಲಿಲ್ಲ. ಬಟ್ ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದಾಯಿತು. ಚಾರ್ಜಸ್ ಎಷ್ಟು ತೊಗೊಳ್ತಾರೆ ನಂಗೆ ಮರ್ತೋಗಿದೆ ಟಿಕೆಟ್ ಪ್ರೈಸು. ಸೊ ರೀಸನಬಲ್ ಇದೆ, 100 ರುಪೀಸೋ ಏನೋ ಇದೆ ಟಿಕೆಟ್, ಅಷ್ಟೇ, ಜಾಸ್ತಿ ಏನಿಲ್ಲ. ಕ್ಯಾಮ್ರಾಗೆಲ್ಲ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಸೊ ನಾನು ಕ್ಯಾಮ್ರಾದಲ್ಲಿ ಏನು ವೀಡಿಯೋ ಮಾಡಿಲ್ಲ. ನಾನು ಮಾಡಿರೋದು ಬಂದು ಮೊಬೈಲಲ್ಲಿ ವೀಡಿಯೋ ಮಾಡಿರೋದು. ಸಪ್ರೇಟಾಗಿ ಕ್ಯಾಮ್ರಾ ತೊಗೊಂಡು ಹೋಗ್ತೀವಿ ಅಂದರೆ ಅದಕ್ಕೆ ಚಾರ್ಜಸ್ ಮಾಡ್ತಾರೆ. ನೋಡಿ ಹಂದಿಗಳು, ಈಗೆಲ್ಲ ಹಂದಿ ಏನಂತಾರೆ ತಿನ್ನೋದಕ್ಕೆ ಮಾರ್ತಾರಲ್ಲ ಪೋರ್ಕ್ ಅಂತ, ಆ ಥರದ್ದು ನೋಡಿದ್ದೀವಿ. ಒರಿಜಿನಲ್ ಹಂದಿ ಅಂತೂ ನಾನು ನೋಡಿದ್ದೀನಿ, ನನ್ನ ಮಕ್ಕಳು ಎಂದೂ ನೋಡಿಲ್ಲ. ಏನಮ್ಮ ಅದು ಅಂತ ಕೇಳ್ತಾಳೆ ಅವಳು ತೋರಿಸಿದ್ರೆ. ನೋಡಿ ಬೇಸಾಯ ಮಾಡ್ತಾಯಿದ್ದಾರಲ್ಲ ಅದು, ಪ್ರತಿಯೊಂದು ಎಲ್ಲನೂ ಡೀಟೇಲಿಗಾಗಿ ತೋರಿಸಿದ್ದಾರೆ. ಮಕ್ಕಳಿಗೆ ಸೀರಿಯಸ್, ಇವಾಗಿನ ಕಾಲದವ್ರ ಮಕ್ಕಳಿಗೆ ಏನಿಲ್ಲ ಅಂದರೂ ವರ್ಷಕ್ಕೊಂದ್ಸತಿ ಇಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬರಬೇಕು. ಈಗ ಹಳ್ಳಿಗಳಲ್ಲೂ ಇಷ್ಟೊಂದು ಡೀಟೇಲಿಂಗಾಗಿ ಇರಲ್ಲ ಅಂತ ನಾನು ಅಂದ್ಕೊತೀನಿ. ಸ್ವಲ್ಪ ಆಧುನಿಕತೆಗೆ ಎಲ್ಲರೂ ಆಲ್ರೆಡಿ ನಾವು ಏನಂತೀವಿ ಚೇಂಜ್ ಆಗೋಗಿದ್ದೀವಿ ನಾವು. ಸೊ ಏನೂ ಮಾಡೋಕ್ಕಾಗಲ್ಲ. ಇದು ಗೋಶಾಲೆ ಇನ್ನೂ ಏನೇನೋ ಇದೆ, ತುಂಬ ಸಖತ್ತಾಗಿದೆ. ಇನ್ನೂ ಸ್ಪೇಸ್ ಇದೆ ಅದೆಲ್ಲ ನೋಡಿ. ಇದು ಬೇಸಾಯ ಪದ್ಧತಿದು, ಇದು ಏನಂತಾರೆ ಅದು ಉಳೋದು, ಭತ್ತದ ಗದ್ದೆ ಥರ ಪ್ರತಿಯೊಂದು ಇದೆ ಅಲ್ಲಿ. ಅವ್ರು ಯಾವುದನ್ನು ಬಿಟ್ಟಿಲ್ಲ. ಅಕಸ್ಮಾತ್ ಬಿಟ್ಟಿದ್ದಾರೆ ಅಂತ ನಾವು ರೀಕಾಲ್ ಮಾಡ್ಕೊಳ್ಳೋಕ್ಕೆ ನಮಗೆ ನೆಟ್ಟಿಗೆ ಗೊತ್ತಿಲ್ಲ ಏನೇನಿದೆ ಏನೇನಿಲ್ಲ ಅಂತ. ಸೊ ಖುಷಿ ಆಯಿತು ನೋಡ್ಕೊಂಡು ಬಂದು. ಬಟ್ 1 ತಿಂಗಳಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೆ ವೀಡಿಯೋ ಹಾಕಬೇಕು ಅಂತ. ಸೊ ಈಗ ಏನಿದ್ರು ಕಂಟಿನ್ಯೂಟಿ ವೀಡಿಯೋ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಈಗ ಡೈಲಿ ವ್ಲಾಗ್ಸ್ನ ಹಾಕ್ತಾಯಿದ್ದೀನಲ್ಲ, ಸೊ ನಾನು ಕೆಲವೊಂದು ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ.
ಸೊ ಈಗ ಎನಿವೇ ನಂಗೆ ಡೈಲಿ ರೊಟೀನಲ್ಲಿ ಏನೂ ಇರೋದಿಲ್ಲ. ಸೊ ನೋಡಿ, ಇದು ಮಾರ್ಕೆಟ್. ಈಗ ನಾವು ನಮ್ಮ ಯಲಹಂಕದಲ್ಲಿದೆ ರೈತರ ಸಂತೆ. ಸೊ ಕೆಲವೊಂದು ಕಡೆ ಈ ಥರ ಅಲ್ಲಿ ಬರೀ ರೈತರ ಸಂತೆಲಿ ತರಕಾರಿ ಆ ಥರ ಸಿಗುತ್ತೆ. ಬಿಟ್ಟರೆ KR ಮಾರ್ಕೆಟ್ ನಾನು ಒಂದು ಸತಿ ಯಾವಾಗೂ ಹೋಗಿದ್ದೀನಿ ಅಷ್ಟೇ, ಅಷ್ಟು ನೆನಪಿಲ್ಲ. ಬಟ್ ಯಲಹಂಕ ರೈತರ ಸಂತೆಲಿ ಸ್ವಲ್ಪ ಇದೇ ಥರ ಸಿಮಿಲರ್ ಇರುತ್ತೆ. ಬಟ್ ಇಲ್ಲಿ ಎಲ್ಲನೂ ಸಿಗುತ್ತೆ, ಅಲ್ಲೆಲ್ಲ ಸಿಗೋಲ್ಲ, ತರಕಾರಿ ಮಾತ್ರ ಸಿಗೋದು. ಸೊ ಇದು ಒಂಥರ ಖುಷಿ ಆಯಿತು ನೋಡಿ, ರೈತರ ಸಂತೆ ನೋಡ್ದಂಗೆ ಆಯಿತು ನನಗೆ. ಇನ್ಮೇಲೆ ಡೈಲಿ ವ್ಲಾಗ್ ಹಾಕಬೇಕಲ್ವಾ, ಸೊ ಅದಕ್ಕೆ ಯೂಸ್ ಆಗುತ್ತೆ. ಎಂದಾದರೂ ನನ್ನ ಡೈಲಿ ರೊಟೀನಲ್ಲಿ ಏನೂ ಚೇಂಜಸ್ ಇರೋಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋಗು, ಸಂಜೆ ಬಾ, ಎಲ್ಲರೂ ಹೊರಗಡೆ ಹೋದರೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಅದ್ರ ಬದಲು ಒಂದೊಂದು ದಿನ ಈ ಥರ ವೀಡಿಯೋಸ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಾವು ಹೊರಗಡೆ ಹೋದಾಗ ಆ ಥರ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದೆಲ್ಲ ನಾನು ಆ್ಯಡ್ ಮಾಡ್ಕೊತಾ ಹೋಗ್ಬೋದು, ನಿಮಗೂ ಬೋರ್ ಆಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ನಾನು ಕೇಳೋದಿಷ್ಟೇ, ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೂ ಬೆಳೆಯೋದಕ್ಕೆ ಅಂತ ಹೇಳ್ತೀನಿ. ಸೊ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ರೀತಿ ನೀವು ಏನಂತಾರೆ ಚೇಂಜ್ ಮಾಡ್ಕೊಳ್ಳಿ. ಕೆಲವೊಂದು ನೀವು ಐಡಿಯಾಸ್ ಕೊಟ್ಟರೆ, ನೀವು ಈ ಥರ ಏನಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ, ಈ ಥರ ಕಂಟೆಂಟ್ ನಾನು ಕೊಡ್ಬೋದು ಅಂತ ನನಗೂ ಖುಷಿ ಆಗುತ್ತೆ. ಸೊ ನೀವು ನನಗೆ ಸ್ವಲ್ಪ ಐಡಿಯಾಸ್ ಕೊಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ, ಪರವಾಗಿಲ್ಲ, ಏನೂ ಬೇಜಾರೇನಿಲ್ಲ. ಸೊ ನಾನು ಕಲ್ತ್ಕೋತೀನಿ. ಸೊ ಇದು ರಂಗೋಲಿ ಗಾರ್ಡನ್ನ ವೀಡಿಯೋ. ಇವತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ನನಗೆ ಟೈಮ್ ಸಿಗಲಿಲ್ಲ ಅಂದರೆ ಬೆಳಗ್ಗೆ ಬ್ಯುಸಿಯಾಗೇ ಹೋಯಿತು. ಆಫೀಸ್ಗೆ ಹೋದೆ, ಅಲ್ಲಿಂದ ಬಂದಮೇಲೆ ಯಾಕೋ ಒಂಥರ ಮೂಡ್ ಅಪ್ಸೆಟ್ ಆದಂಗೆ ಆಗಿದೆ. ಸೊ ಹಂಗಾಗಿ ಸ್ಕಿಪ್ ಮಾಡೋದು ಬೇಡ, ಒನ್ ಡೇ ನೀವೇ ವೀಡಿಯೋ ಇದೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದನ್ನು ಕಂಟಿನ್ಯೂಟಿ 15 ಮಿನಿಟ್ಸ್ ಇದೆ, ಬಟ್ ನಾನು ಅಷ್ಟು ಹಾಕಲ್ಲ, ಒಂದು 13 ಮಿನಿಟ್ಸ್ ವೀಡಿಯೋ ಹಾಕ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಡಿ ವೀಡಿಯೋಸ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.